ಹಾಟ್ ಸ್ಪ್ರಿಂಗು ನೋಡಿ, ಎಷ್ಟು ಜನ ನೀರಿನ ಬಾಟ್ಲು ಹಾಕಿದ್ದಾರೆ. ಸೈಕಲಲ್ಲಿ ಹೋಯ್ತಾ ಇದ್ದಾರೆ ಲಡಾಖ್ಗೆ. ಯಪ್ಪ, पेड़ पौधा कहाँ से मिलेंगे? बहुत पेड़ कहाँ मिलेंगे? पेड़. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಎಕ್ಸಾಕ್ಟಾಗಿ ಇವಾಗ ಲಡಾಖಲ್ಲಿ ನಿಯೋಮಾ ಅನ್ನೋ ಒಂದು ವಿಲೇಜಲ್ಲಿದ್ದೆ. ಸೊ ಇದೇ ನೋಡಿ ಲಡಾಖಿನ ನಿಯೋಮಾ ಅನ್ನೋ ಒಂದು ವಿಲೇಜು. ಸೊ ಏನು ನಾವು ಲಡಾಖಿಂದ ಉಮ್ಲಿಂಗ್ಲಾ ಮತ್ತು ಹಾನ್ಲೆ ಅವೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಇದೊಂಥರ ಸೆಂಟ್ರ್ ಪಾಯಿಂಟು. ಇಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೋಗಬೇಕು. ಇದು ಲಾಸ್ಟ್ ಊರು ಪೆಟ್ರೋಲ್ ಸಿಗೋವಂಥದ್ದು, ಅಂದರೆ ಪೆಟ್ರೋಲ್ ಪಂಪ್ ಇರೋವಂಥ ಊರು ಇದೊಂದೇ. ಸೊ ನಾನು ಇವತ್ತು ನನ್ನ ಲಡಾಖ್ ಟ್ರಿಪ್ನ ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಇಲ್ಲೇ ಉಳಿಯೋಣ ಅಂತ ಡಿಸೈಡ್ ಮಾಡಿದೆ. ಉಳಿತಾ ಯಾಕೆ ಸುಮ್ಮನೆ ಮಾಮೂಲಿ ಲಾಡ್ಜು ಹೋಟೆಲ್ಲು ಇಂಥದನ್ನು ಮಾಡೋದು, ಅದ್ರ ಬದಲಾಗಿ ಒಂದು ಹೋಮ್ ಸ್ಟೇನ ಮಾಡೋಣ ಅಂತಂದ್ಬಿಟ್ಟು ಇಲ್ಲಿಯ ಲೋಕಲ್ ಜನಗಳೊಟ್ಟಿಗೆ ಇರಬೇಕು. ಅವ್ರ ಮನೆಯಲ್ಲಿ ಹೆಂಗಿರುತ್ತೆ, ಅವರ ಕಲ್ಚರ್ ಯಾವ ಥರ ಇರುತ್ತೆ ಅಂತ ತೋರಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅಂತಲೇ ನಾನಿವತ್ತು ಈ ನಿಯೋಮದಲ್ಲಿ ಚೂಸ್ ಮಾಡಿದ್ದು ಯಾಂಗ್ಚೆನ್ ದೋಲ್ಮಾ ಹೋಮ್ ಸ್ಟೇ ಅಂತ. ನೋಡಿ, ನಮ್ಮ ಜೋಗಿ ಆಲ್ರೆಡಿ ಅಲ್ಲಿ ನಿಂತಿದ್ದಾನೆ. ನಮ್ಮ ಹೆಮ್ಮೆಯ ಭಾರತದ ಬಾವುಟ ಇಲ್ಲಿ ಪ್ರಜ್ವಲಿಸ್ತಾ ಹಾರಾಡ್ತಾ ಇದೆ. ಸೊ ಇವ್ರ ಮನೆಗೆ ಹೋಗೋಂಥ ರೋಡೇ ನೋಡಿ ಒಂಥರ ಡಿಫ್ರೆಂಟಾಗಿದೆ. ಸೊ ಇದನ್ನು ಓಪನ್ ಮಾಡ್ತಾ ಇದ್ದಂಗೆ ಹಿಂಗೆ ನಾವು ಬಕ್ಕೊಂಡು ಹೋಗಬೇಕು. ಬರ್ತಾ ಇದ್ದಂಗೆ ನನಗೇನು ಅನ್ನಿಸ್ತು ಅಂತಂದರೆ, ರಾತ್ರಿ ಬಂದು ಹಾಲ್ಟ್ ಆಗಿದ ತಕ್ಷಣ ಇಲ್ಲಿ ಕಲ್ಚರ್ನ ತೋರಿಸ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಬಂದಿತ್ತು. ಸೊ ಈಗ ನೀವು ನೋಡ್ಬೋದು, ಒಂದು ಲಡಾಖಲ್ಲಿರ್ತಕ್ಕಂಥ ಮನೆಯವರು ಹೆಂಗಿರ್ತಾರೆ, ಅವ್ರ ಜೀವನ ಹೆಂಗಿರುತ್ತೆ ಅಂತ. ಈಗ ನೋಡಿ, ಇಲ್ಲಿ ಸಗಣಿ ತಟ್ಟಿಟ್ಟಿದ್ದಾರೆ, ಇಲ್ಲೇನೋ ಒಂದು ಪಿಟ್ಟಿದೆ, ಅಲ್ಲಿ ಸಗಣಿ ಇದೆ, ಮತ್ತು ಅಲ್ಲಿ ನೋಡಿ ಸೋಲಾರನ್ನು ಹೊರಗಡೆಗೆ ಹಾಕಿದ್ದಾರೆ, ಇಲ್ಲೇನೋ ಒಂದು ಗುಳಾಪು ಥರ ಮಾಡಿದ್ದಾರೆ. ಇವೆಲ್ಲ ಏನು ಎತ್ತ ಇವ್ರ ಜೀವನ ಹೆಂಗಿರುತ್ತೆ ಮತ್ತು ಇವ್ರ ಮನೆಯಲ್ಲಿ ಯಾವ ರೀತಿ ಜೀವಿಸ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಮ್ಗೆ ಇವಾಗ ಈ ಮನೆಯವರೇ ಕೊಡ್ತಾರೆ. ಎಸ್, ಇವಾಗ ನಮ್ಮ ಜೊತೆ ಇದ್ದಾರೆ ಸೋನಮ್ ಅವರು. ನಮಸ್ತೆ ಸೋನಮ್ ಜಿ. हेलो. आप यही घर का मालिक है ना? ಸೊ ಸೋನಮ್ ಅವರು ಆ್ಯಕ್ಚುಲಿ ಈ ಮನೆಯ ದೊಡ್ಡ ಮಗಳು. ಸೊ ಅವ್ರ ಅಮ್ಮ ಇದ್ದಾರೆ ಮತ್ತು ಅವರ ತಂಗಿ ಇದ್ದಾರೆ. ಅದು ಬಿಡ್ತು ಅಂತಂದರೆ ಈ ಒಂದು ಜೀವನನ ಇವರು ನಡ್ಸ್ಕೊಂಡು ಹೋಗ್ತಾ ಇರೋದು ಅಮ್ಮ ಮಗಳು ಇಬ್ಬರೇ. सोनम जी, आप कौन है घर पे? हमारे 4 लोग हैं. ठीक है. मम्मी पापा और मेरी छोटी बहन. ठीक है. और आप कितना साल से ये होम स्टे चालू कर रहा है? 2012 से. 2012 से. हमको क्या चाहिए ना, अभी एक लद्दाख में एक घर में जीवन कैसा होता है वो मेरे को मालूम होना चाहिए. मेरा सब्सक्राइबर्स की वो बताना चाहिए. आप किधर से शुरू करेगा? इधर से मैं देखा वो डंक है ना, वो क्यों के लिए यूज़ करता है? ये आग जलाने के लिए यूज़ होता है. ठीक है. और ये ऐसे बनता है कि जो नोमैडिक लाइफ होते हैं वहाँ पे जो बकरियाँ हैं और याक है, वो लोग बैठते हैं, उसकी वजह से ये जम जाते हैं, फिर ये बन जाता है ऐसा. ये खरीदी करना है क्या? नहीं, खरीदता नहीं है. कोई खरीदता है, कोई जान पहचान वाले होते हैं, वहीं से लेकर आता है. ओके. खरीद करने तो कितना है इनको? इतना अमाउंट, एग्जैक्ट अमाउंट तो मेरे को पता नहीं है. ठीक है, आप चाहिए तो लेके आ सकता है. हाँ, है ना? मतलब आपका क्या वो बर्फ टाइम पे ये यूज़ करेगा ना? मतलब जब सर्दियों के टाइम बुखारी में ये जलाते हैं. ओके. और ये क्या है, ये पिट? इसके अंदर यही रखा है, ये वाला. वो पूरा स्टोर किया है. ನೋಡಿ, ಅಲ್ಲಿ ಏನು ಸಗಣಿ ಇದೆಯೋ ಆ ಸಗಣಿದು ಬೆರಣಿ ತಟ್ಟಿದಾರಲ್ಲ ಅದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾರೆ. ಅಂಡ್ ಜೊತೆಗೆ ನೀವು ಅಲ್ಲಿ ನೋಡ್ಬೋದು, वो सोलर क्यों ऐसा बाहर रखता है इधर? नहीं, बाहर ही इसलिए रखता है क्योंकि धूप बाहर से वो आता है, फिर इसीलिए यहाँ रखा है. एक ऊपर भी है अंदर पानी गर्म आने के लिए. ओके. ये थोड़ा एक्स्ट्रा है क्या? हाँ, ये एक्स्ट्रा है. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸೋಲಾರ್ ಸಿಸ್ಟಮನ್ನು ಆಲ್ಮೋಸ್ಟು ನೀವು ಲಡಾಖಲ್ಲಿ ಬಂದರೆ ಸುಮಾರು ಮನೆಗಳಲ್ಲಿ ಹೊರಗಡೆನೇ ಹಾಕಿರ್ತಾರೆ. और इसका सिस्टम कैसा है, एक्सप्लेन कर लीजिए. ये पानी यहाँ से लाती हूँ और यहाँ से इसमें डालते हैं. फिर यहाँ पे नीचे बकेट लगा के यहाँ से गर्म पानी निकलता है. मतलब डायरेक्ट? हाँ. इधर गर्म पानी रहता है, इसको इसमें यहाँ से पुट करेंगे, ठंडे पानी पुल करेगा तो हमको गर्म पानी इधर बकेट से आता है. हाँ जी. मतलब इसको बोलता है इंस्टेंट, है ना, इंस्टेंट सर्विस. ಸೊ ಇದೇನು ಅಂತಂದರೆ, ಇವ್ರಿಗೆ ಇಲ್ಲಿ ಬಿಸಿಲು ಬರೋದೇ ಕಡಿಮೆ ಅಲ್ವಾ. ಸೊ ಅದಕ್ಕೆ ಅದನ್ನು ಪ್ರಾಪರಾಗಿ ಯೂಸ್ ಮಾಡ್ಕೊಬೇಕು. ಮತ್ತು ಹೊರಗಡೆ ಯೂಸ್ ಮಾಡೋಕ್ಕೆ ಈ ಥರ ಸೋಲಾರ್ ಒಂದನ್ನು ಹೊರಗಡೆನೇ ಹಿಂಗೆ ಇಟ್ಬಿಡ್ತಾರೆ, ಹಿಂಗೆ ಮಾಳದಲ್ಲಿ. ಸೊ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನೀರು ಹಾಕ್ತಾರೆ. ಆ ನೀರು ಹಾಕಿದ್ಮೇಲೆ ತಣ್ಣೀರು ಬಂದು ಇಲ್ಲಿ ಫಿಲ್ ಆಗುತ್ತೆ. ಆಗಿರೋ ಬಿಸಿನೀರು ನಮಗಲ್ಲಿ ಬಕೆಟಲ್ಲಿ ಸಿಗುತ್ತೆ. ಇನ್ನು ನನಗಿಲ್ಲಿ ನೋಡಿದ್ದೇನು ಅಂತಂದರೆ, ಈ ಗುಲಾಬ್ಗಳನ್ನ ಮಾಡಿದ್ದಾರೆ. ಸೊ ಸುಮಾರು ಮನೆಗಳಲ್ಲಿ ನಾನು ನೋಡಿದೆ. ये क्या है सोनम जी? ये हाँ, ये नहीं ये ग्रीन हाउस है.
और ग्रीन हाउस क्यों के लिए? यहाँ ग्रीन हाउस में हम सब्जी उगाते हैं क्योंकि यहाँ पे ठंड इलाका है, यहाँ पे ग्रीन हाउस में सब्जी जल्दी उग जाता है। हम जा सकते हैं उधर? हाँ ऑफ कोर्स। ठीक है, मतलब ये क्या आपने बनाया क्या? हाँ मम्मी ने बनाया, मैंने तो नहीं बनाया। मतलब इधर हर घर पे ये ऐसा मिलता है ना? हाँ जी हाँ जी। क्योंकि नेम ऑफ द प्रोजेक्ट लद्दाख ग्रीन हाउस, वो क्या है, गवर्नमेंट से बनाया? ये एग्रीकल्चर ने दिया है, एग्रीकल्चर ने? हाँ। मतलब आप ये वही सब्सिडी से लिया है। सब्सिडी से? कि कितना होता है इसको बनाने के लिए? पता नहीं मेरे को एग्जैक्ट नहीं पता नहीं, मम्मी पापा ने बनाया। आपको वो या क्या मनी किधर किधर आता है वो पूरा आपको पता नहीं होता है ना? आप खाली सर्विस देता है बस। ओके, इधर आपको लद्दाख लोगों के लिए सब्जी गिब्जी बनाने के लिए गवर्नमेंट सब्सिडी देता है। हाँ क्यों ऐसा ग्रीन हाउस चाहिए क्या इधर? हाँ, यहाँ पे ठंड है ना, मतलब गर्मी बहुत मतलब टाइम के बाद आता है, मतलब मार्च अप्रैल से स्टार्ट हो जाता है गर्मी आना, बट अभी भी बहुत ठंड है, इतने गर्मी नहीं है। ओके, इसीलिए आपको ऐसा बना के देता है, इधर ही सब्जी बनाता है। क्या क्या सब्जी है इधर? ये है कोरिएंडर। कोरिएंडर का? हाँ जी। हाँ। और ये पता नहीं ओके ये शायद कैबेज होगी, ये वाला कैबेज है। ओके। वो पक्चो पता है ना, वो जो पक्चो वो है, और वो भी स्पेनिश है, वहाँ सब स्पेनिश है। यहाँ पे टमाटर लगा हुआ है। ओ टमाटर भी आता है इधर? ठीक है, मतलब आपका घर के क्या क्या चाहिए वो पूरा इधर ही हाँ जी, हाँ जी। आपको मतलब अपने अपना खाने के लायक हो जाता है, और थोड़ा थोड़ा मतलब कभी कभी बेचने के लायक भी हो जाता है। ಬೇಜನೆ लिए हो जाता है. ಓಕೆ, ಸೊ ಏನು ಅಂತಂದರೆ ಇಲ್ಲಿ ವಾತಾವರಣ ಕರೆಕ್ಟಾಗಿ ಇರಲ್ಲ, ಅದಕ್ಕೋಸ್ಕರ ಈ ಥರ ಗ್ರೀನ್ ಹೌಸ್ ಎಫೆಕ್ಟ್ನ ಹಾಕ್ತು ಅಂತಂದರೆ ಈ ಗಿಡಗಳೆಲ್ಲ ಬರೋಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತಂದರೆ ಇವೆಲ್ಲ ಬೆಳೆಯಲ್ಲ. ಅದಕ್ಕೋಸ್ಕರ ಏನು ಮಾಡುತ್ತೆ ಅಂತಂದರೆ ನೋಡಿ, ಇಲ್ಲಿ ಗೌರ್ಮೆಂಟಿಂದ ದ ಅಡ್ಮಿನಿಸ್ಟ್ರೇಷನ್ ಆಫ್ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಅವ್ರ ಕಡೆಯಿಂದ ಸಬ್ಸಿಡಿ ಮೇಲೆ ಕೊಡ್ತಾರೆ. ಇವರು 2024-5 ಮಾಡಿದ್ದಾರೆ. ಸೊ ಇದನ್ನು ಏನಂತ ಕರೀತಾರೆ ಅಂತಂದರೆ ಡೊಮೆಸ್ಟಿಕ್ ಪಾಲಿ ಟ್ರೆಂಚ್ 30/10. ಸೊ ಇದರ ಮುಖಾಂತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ ಇವರಿಗೆ ಇದನ್ನು ಮಾಡಿಕೊಟ್ಟಿರ್ತಾರೆ. और क्या क्या है इधर, मतलब अलग तरफ लाइफ स्टाइल है आपका? अलग तो अभी तो कोई नहीं है। और ये वाले जो ग्रीन हाउस जैसा शीट लगा है ना ग्रीन हाउस की, उसमें मम्मी की वो है जो क्या बोलते हैं, वो बनाते हैं कपड़े बनाने के लिए, वो होता है ना, हम देख सकते हैं? अभी वो खराब है शायद। ठीक है, ओ मतलब अभी जाने की रास्ता भी नहीं है, बंद है। रास्ता भी नहीं है। ठीक है, इधर से देख सकते हैं, इधर थोड़ा जगह है ना। ओ इधर ये आप वाला। कपड़े को इधर ही बनता है ना? जो लद्दाखी ट्रेडिशनल वो बनाते हैं, जो इधर ही। कोंचा बनाते हैं इसी। अच्छा, ಓಕೆ, ನೋಡಿ ಇಲ್ಲಿ ಇವರ ಬಟ್ಟೆನ ಏನು Woolen ಬೇಕು वाला। ಅದನ್ನ ಇವರೇ ಇಲ್ಲೇ ಮಾಡ್ಕೋತಾರೆ. एंड यही आपका कंपाउंड है, यही इतना आपका जगह है. हाँ जी, उधर ये पत्थर का हेल्प बहुत है ना, हाँ जी। का कंपाउंड गिम्पाउंड वगैरह सभी पत्थर में है. उधर क्या आप अंदर ऊपर जा सकता है? ऊपर वो है हमारी मंदिर है। मंदिर है, देख सकता है? हाँ देख लो, पर इतना घर साफ में नहीं है। घर में मंदिर है? हाँ। अरे मतलब ऐसे अब जो होता है ना, आप लोगों के छोटे छोटे मंदिर होते हैं ना, घर में वही है हमारे। ओ ऐसा, ठीक है. आप त्योहार सभी में पूजा वगैरह हाँ इधर जी, ही पूजा करते वही हैं? करते हैं ओके. हम लोग। मंदिर को हम लोग लद्दाखी लैंग्वेज में छोतकांग बोलते हैं। ಚೋತ್ಕಾಂಗ್. छोतकांग। ಓಕೆ, ಸೊ ಇಲ್ಲಿ ಚೋತ್ಕಾಂಗ್ ಅಂತ ಹೇಳ್ತಾರಂತೆ ದೇವಸ್ಥಾನಕ್ಕೆ. ಓಕೆನಾ? ಸೊ ಈಗ ಮೇಲ್ಗಡೆಯಿಂದನೂ ಒಂದು ವ್ಯೂ ನೋಡ್ದಂಗೆ ಆಗುತ್ತೆ ನಾವು. ಓ ಬಹುತ್ ಸೆಕ್ಯೂರಿಟಿ है. सिक्योरिटी तो अलग लेवल है. नहीं मम्मी ने किया है। ये पुराना आइडिया है ना ये. हाँ। ओके, वाओ. आप बुद्धिस्ट है ना? हाँ जी। ಹಾಂ, ठीक है, ಬಹುತ್ ಅಚ್ಚಾ है. ನೋಡಿ, ಮನೆ ಒಳಗಡೆನೇ ಒಂದು ದೇವಸ್ಥಾನ ಚಿಕ್ಕದಾಗಿ ಎಷ್ಟಕ್ಕೆ ಬೇಕೋ ಆ ಲೆವೆಲ್ಗೆ ಮಾಡಿಟ್ಕೊಂಡಿದ್ದಾರೆ ನೋಡಿ. वो कौन सी माँ है? वो कौन सी माँ? ये हाँ. मेरे को पता नहीं। नहीं, आपको कोई पता नहीं. ये दलाई लामा है. हाँ। ठीक है. इधर मतलब खाली आपके घर वालों के लिए नहीं, बाहर के लोग, आपका रिलेटिव भी आता है? हाँ रिलेटिव भी आता है. ठीक है. जो ये वाला जो ये है ना, ये जो अपने अपने जो होते हैं, हम लोग बोलते हैं एक ग्रुप होता है, उन लोगों के लिए अलग अलग की ये होता है, जो माता जो अपने इसी जन्म में ये वाले इनसे वो करता है. ओके, मतलब आपका बुद्धिस्ट में
एक एक अलग अलग कैटेगरी नहीं वाला नहीं मतलब मानते तो सबको है बट अभी इसी जन्म में इसको मानते हैं हाँ ಅಚ್ಚಾ ನೋಡಿ ಈ ಥರ ಇದೆ ಮನೆ ಒಳಗಡೆನೆ ಒಂದು ದೇವಸ್ಥಾನನ ಕಟ್ಕೊಂಡು ಇಲ್ಲಿ ದೇವರ ಕಾರ್ಯಗಳನ್ನು ಮಾಡ್ತಾರೆ ये क्या है ये जो पूजा करने के लिए ड्रम बचा था ना वो ओ वाला ऐसा ये हाँ, इससे इसके लेके इससे बजाते हैं नहीं नहीं यहाँ ये वाला ओ ऐसा ठीक है हाँ, ठीक ये है जो लामा लोग बजाते हैं हाँ जी मतलब ज़्यादा तरफ ऐसा 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 करता है घंटा पूजा में घंटा करता है ना ऐसा हाँ ಓಕೆ ನೋಡಿ ಈ ಥರ ಇದೆ ಇಲ್ಲಿಯ ಒಂದು ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕದಾಗಿದ್ರೂ ಮನೆಗಳು ನಿಮಗೆ ಹೊರಗಡೆಯಿಂದ ನೋಡೋಕ್ಕೆ ಮಣ್ಣು ಧೂಳು ತುಂಬಿಕೊಂಡಿರುತ್ತೆ ಆದರೆ ಅವ್ರ ಮನಸ್ಸು ಸ್ಪಷ್ಟವಾಗಿರುತ್ತೆ ಅವರ ಮನಸ್ಸು ಶುದ್ಧವಾಗಿರುತ್ತೆ ಜೊತೆಗೆ ನೋಡಿ ದೇವಸ್ಥಾನ ಎಲ್ಲ ಮಾಡ್ಕೊಂಡಿದ್ದಾರೆ बहुत अच्छा है ये तो मेरे को खुश होगा इधर इधर आके थैंक यू तो इधर न्यूमा में कितना फैमिली है आपको मालूम यहाँ है पे विलेजर्स है 150 उतना ही है हाँ उतना ही है उतना ही है। अयो ನೋಡಿ नूरा एक छोटा सा गाँव है छोटा गाँव है मतलब इधर पेट्रोल पंप सभी है हाँ ब्लॉक है ना ये अभी डिस्ट्रिक्ट बन गया है डिस्ट्रिक्ट हो गया ನ್ಯೂಮಾ ಡಿಸ್ಟ್ರಿಕ್ಟ್ ठीक है ನೋಡಿ ಇಲ್ಲೂ ಕೂಡ ಈ ಸಗಣಿಗಳನ್ನ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ये बहुत काम आता है ना ये हाँ डंक है ओके ನೋಡಿ ಇಲ್ಲಿ ये जगह कैसा कैसा डिफेंड करता है आप मतलब ये हमारा जगह है ये तुम्हारा जगह है ये ऐसे चाहिए ना गोल 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 है वो अपना अपना कि ये पहले यहाँ पे वो खेती भी करते थे अभी आजकल ये खेती बाड़ी करना बंद हो गया क्यों? टूरिस्ट की वजह से और ये जो काम करने के लिए जाते हैं ना अभी बहुत कम हो गए नहीं तो पहले ज़माने में ना बहुत सारे ग्रीनरी होते थे वो मतलब एग्रीकल्चर ज़्यादा है पहले अभी थोड़ा कम अभी है थोड़ा कम है अभी वो लोग पैसा के पीछे भागने लग गए हाँ, हैं मतलब कुछ नहीं कर सकते हाँ। ये टूरिस्ट का काम भी बहुत अच्छा बहुत ज़्यादा है ना आजकल टूरिस्ट भी बढ़ गए एक तो एक काम भी जो होता है जो लोकल की काम वहाँ ऊपर आगे पीछे जहाँ भी मिलते हैं वहाँ चले जाते हैं ಓಕೆ ಅಂದರೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಬೆಳೆ ಬೆಳೀತಾ ಇದ್ರಂತೆ ಇದೆಲ್ಲ ಗ್ರೀನರಿ ಆಗಿತ್ತಂತೆ ಆದರೆ ಈಗ ಟೂರಿಸ್ಟು ಜಾಸ್ತಿ ಆದಮೇಲೆ ಜನ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರೋದ್ರಿಂದ ಇವಾಗ ಈ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಆಪ್ಕಾ ಗರ್ ದೇಖ್ ಸಕ್ತೆ हाँ जी ನೋಡಿ ಮನೆ ದೂರದಿಂದ ನೋಡೋಕ್ಕೆ ಒಂದು ಪುಟಾಣಿ ಮನೆ ಥರ ಕಾಣಿಸುತ್ತೆ ಬಟ್ ಒಳಗಡೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ತುಂಬ ಅದ್ಭುತವಾಗಿ ಇಟ್ಟಿರ್ತಾರೆ आपका एजुकेशन क्वालिफिकेशन क्या है मैंने BCA कर लिया ग्रेजुएशन किधर ले में नहीं शिमला में किया है मैंने ಶಿಮ್ಲಾ ಮೇ ನೋಡಿ ಶಿಮ್ಲಾದಲ್ಲಿ ಇವರು BCA ಮಾಡಿದ್ದಾರೆ ಈಗ ಓಪನ್ ಯೂನಿವರ್ಸಿಟಿಲಿ MCA ಮಾಡ್ತಾ ಇದ್ದಾರೆ ಏನಾ हाँ जी ठीक है आपका शादी हो गया ना ना नहीं, आपका उम्र कितना है मेरे 25 25 है ठीक है ನೋಡಿ ಇದೆ यांगचमान यंगचन डोलमा होम स्टे ये मम्मी के नाम से रखा है ಹಾಂ ಬಹುತ್ ಅಚ್ಚ ಆ್ಯಕ್ಚುಲಿ ನಿಮಗೆ ಸಿಟಿಯಿಂದ ಅಂದರೆ ನ್ಯೂಮಾದಿಂದ ಒಂದು 300 ಮೀಟ್ರ್ 400 ಮೀಟ್ರ್ ಒಳಗಡೆ ಬಂದರೆ ಈ ಒಂದು ಅದ್ಭುತವಾದಂಥ ಹೋಮ್ ಸ್ಟೇ ಸಿಗುತ್ತೆ ನೋಡಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿದೆ ಅಂತ ಕಿತ್ನಾ ಸುಂದರ है फ्लावर लद्दाख का फ्लावर है ये मतलब ठंडियों में भी ऐसे रहता है अगर अंदर रखे तो ಓ ಐಸಾ ठीक है ನೋಡಿ ಇಲ್ಲಿ ಗುಲಾಬಿಗಳ ಥರ ಇದೆ ಎಲ್ಲ ನೋಡಿ ಅಂದರೆ ಮನೆ ಎಂಟ್ರಿ ಆಗ್ತಿದ್ದಂಗೆ ವರಂಡಾಗಿ ಬರ್ತಿದ್ದಂಗೆ ಜನಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಆ್ಯಂಡ್ ಸಭಿ घर में ऐसा मिरर डालता है क्यों देखने के लिए नहीं वास्तु किस्तु है हाँ जी वास्तु मतलब किस लिए वास्तु प्रकार मतलब इधर रखने तो अच्छा होता है ऐसा नहीं 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 ऐसे नहीं है मतलब ऐसा है कि कोई भी आके देख सके अपने आप को खाली देखने के लिए मैं कितना सुंदर है ऐसा देखने के लिए ये पड़ा है और एंट्री करेगा तो यस ನೋಡಿ ಎಷ್ಟು ಅದ್ಭುತವಾಗಿದೆ ये मिट्टी का घर है ना हाँ ये मिट्टी अंदर मिट्टी है बाहर थोड़ा वो है सीमेंट है लगा है आप अंदर सीमेंट क्यों यूज नहीं कर रहा है अंदर अगर अंदर भी सीमेंट यूज करें तो बहुत ठंड होगी बहुत ठंडा होता है ओके ओके इसीलिए आप मिट्टी का घर बनाते हैं मतलब लद्दाख में मतलब कहीं भी जाओ ना ज्यादा से ज्यादा घर मतलब मिट्टी से बना होता है ओके आजकल जो बिल्डिंग है होटल वगैरह वो मतलब सीमेंट से बनाते हैं हाँ मतलब जो लोकल घर से लोकल घर होते हैं वो मतलब मिट्टी से बनाता है ये वो मिट्टी बनाने के लिए क्या एडवांटेज है मिट्टी बनाने के लिए मतलब गर्मी ले आता है मतलब ठंड नहीं आता है और विंटर के टाइम्स मतलब थोड़ा वो होता है गर्मी होता है और समर के टाइम थोड़ा वो होता है ಓಕೆ ಸೊ ಏನಕ್ಕೆ ಅವರು ಮಣ್ಣನ್ನು ಒಳಗಡೆ ಯೂಸ್ ಮಾಡ್ತಾರೆ ಅಂತಂದರೆ ನೋಡಿ ಮಣ್ಣು ಬಳಸೋದ್ರಿಂದ ಬೇಸಿಗೆ ಟೈಮಲ್ಲಿ ಮನೆ ತಣ್ಣಗಿರುತ್ತಂತೆ
ಮತ್ತು ಚಳಿ ಟೈಮಲ್ಲಿ ಮನೆ ಬೆಚ್ಚಗಿರುತ್ತಂತೆ. ಆ್ಯಂಡ್ ನೀವು ಮೇಲ್ಗಡೆ ಎಲ್ಲ ನೋಡ್ಬೋದು, ಫುಲ್ಲೆಲ್ಲ ಮರದ ದಿಣ್ಣೆಗಳನ್ನ ಹಾಕಿ ನೀಟಾಗಿ ಕಂಪ್ಲೀಟ್ ಮಾಡಿಟ್ಟಿರ್ತಾರೆ. वो भी ठंड वजह से दूर रहने के ना ये लोकल है, ये जो पतले पतले और ये मोटा सब खाली लद्दाख वाले वहाँ से लाता है, जो पेड़ से आता है वही है. ओके, इधर ही मिलता है, कुछ बाहर नहीं. ठीक है. ನೋಡಿ ಇದು ಇವರ किचन. ये किचन है. किचन और साथ में डाइनिंग हॉल भी है. बहुत अच्छा है, एक्चुअली बहुत अच्छा है. हम लोग ऐसे हम लोग लद्दाख में बोलते हैं, हम चंसा भी बोलते हैं किचन के लिए. चांचा चंसा ಚಾನ್ಸಾ ಚಾನ್ಸಾ ಅಂತ ಹೇಳ್ತಾರಂತೆ. ನೋಡಿ ಏನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹೊರಗಡೆಯಿಂದ ನೋಡೋಕೆ ನಮ್ಗೆ ಏನು ಅನಿಸ್ತು, ಏನೋ ಇದೆಯಲ್ಲ ಹಳೆ ಮನೆ ಥರ ಅಂತ. ಬಟ್ ಹಳೆ ಮನೆ ಅನ್ನೋದಲ್ಲ ಮುಖ್ಯ, ಬಡಸ್ತಾನ ಇದ್ರೂ ಕೊಳಕ್ಸ್ತಾನ ಇರಬಾರ್ದು ಅಂತ ಹೇಳ್ತಾರೆ. ಹಾಗೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ, ಅದ್ಭುತವಾಗಿದೆ. ಆ್ಯಂಡ್ ಇವರು ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿತ್ತು. ರಾತ್ರಿ ತಿಂದೆ ನಾನು, ಈಗ ಮತ್ತೆ ಅವರು ನನಗೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾರೆ, ಅದನ್ನು ಕೂಡ ತಿಂತೀನಿ. ಅವ್ರ ರೂಮ್ ಕಿತ್ನಾ ರೂಮ್ 4 ರೂಮ್ ಓ ನೋಡಿ 4 ರೂಮ್ಗಳಿದ್ದಾವೆ. ಓಕೆ, एक रूम ये है, ये गेस्ट के लिए ना. वाह, बहुत अच्छा है, बहुत क्लीन से रखा है. ನೋಡಿ ಮರ ಕಾಣಿಸುತ್ತೆ, ಬಟ್ ಪ್ರಾಪರ್ ಲಡಾಖಿ ಮನೆ ಇದು. ಪ್ರಾಪರ್ ಲಡಾಖಿ ಹೌಸ್. एक तो आपके रूम है. हाँ, मेरा रूम है. एक तो ये है. वाह, बहुत बढ़िया बना दिया आप. वो ये पूरा कवर करके थोड़ा सुंदर लगने के लिए ऐसा है. ठीक है, मतलब ये ग्रुप आने तो ग्रुप के मिलता है ना. ठीक है. ನೋಡಿ ಇದೊಂದು ರೂಮು, ಮತ್ತು ಈ ಕಡೆ और एक यहाँ पे है. हाँ, बहुत अच्छा है. ठीक है. कल नहीं आया? कल नहीं आया, कल धोखा दे दिया हम लोग. आने आओ करके नहीं आया. और वॉशरूम है यहाँ पे. ವಾಶ್ರೂಮ್ ನೋಡಿದ್ರೆ ಕಳೆದೋಗ್ಬಿಡ್ತೀರ ನೀವು, ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. एक इंडियन है, एक इंडियन टॉयलेट है, एक इंग्लिश है. एक है. ವಾವ್, ನೀಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. And ये है. ಇದು ಸ್ನಾನ ಮಾಡೋಕ್ಕೆ. ಓಕೆ, ಸೊ ಎಲ್ಲ ಶೇರಿಂಗಲ್ಲಿರುತ್ತೆ. ಇದೊಂಥರ ಹೆಂಗೆ ಅಂತಂದರೆ ಹೋಮ್ ಸ್ಟೇ, ಹೋಟೆಲ್ ನೈ ಕಮರ್ಷಿಯಲ್ ನೈ ಏನಾ. होम स्टे. ಆಪ್ಕಾ ಘರ್ ಮೇ ಹಮ್ ರುಕ್ಕೆ. ಅಬ್ಬ ನೋಡಿ, ಇದೊಂದು ಹುಷಾರಾಗಿರಬೇಕು. ಮೇರಾ ಹೋಗ್ಯಾ, ಇದೊಂದು ಹುಷಾರಾಗಿರಬೇಕು. ಯಾಕೆ ಅಂತಂದರೆ ನೋಡಿ, ಎಲ್ಲ ಡೋರ್ಗಳು ಚಿಕ್ಕದಾಗಿದೆ, ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನು ಇಲ್ಲಿ ನಾವು ಕಲಿಬೋದು. ಇದು ನಾನು ಉಳಿದಿದ್ದಂಥ ರೂಮು. ಓಕೆನಾ. ठीक है, अभी आपको इधर आके कांटेक्ट करने के लिए कौन सी नंबर से कांटेक्ट करना चाहिए? बाहर में दिखा बाहर. बहुत मार्केटिंग स्किल है आपका. MC है ना, इसीलिए. ठीक है. ये मम्मी का, ये इस नंबर से आप लोग संपर्क कर सकते हो. ಓಕೆ, ನೋಡಿ ಇಲ್ಲಿ ಬರ್ದಿದ್ದಾರೆ 9419998494 6006053551. ಸೊ ಇವೆರಡೂ ನಂಬರ್ಗೆ ಕಾಲ್ ಮಾಡಿದ್ರೆ ಇವರ ಕಾಂಟ್ಯಾಕ್ಟ್ ಸಿಗುತ್ತೆ. ಆ ನಿಯಮವಾಗಿ ಬಂದರೆ ಖಂಡಿತವಾಗ್ಲೂ ಇವ್ರು ಸ್ಟೇನಲ್ಲಿ ಉಳಿದೋಗಿ ಇವ್ರನ್ನ ಫುಡ್ಡನ್ನ ತಿಂದು ನೋಡಿ, ನೀವು ನಿಜ ಕಳೆದೋಗ್ತೀರಾ ಅಂತ ಹೇಳ್ತಾ, ನನ್ನ ಸ್ಟಿಕ್ಕರ್ನು ಕೂಡ ನೋಡಿ ಇಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ನೀವು ಬಂದಾಗಲೂ ನಿಮ್ಮ स्टिकर ಇಲ್ಲಿ ಹಾಕಿ ಅಂತ ಹೇಳ್ತಾ, ಮೇಡಮ್ जी धन्यवाद है. थैंक यू. आप इतना सुंदर से एक्सप्लेन किया. आप भी खूबसूरत है और बहुत धन्यवाद. ಟೈಮ್ ಎಕ್ಸಾಕ್ಟಾಗಿ ಇವಾಗ 10 ಗಂಟೆ 43 ನಿಮಿಷ ಆಗಿದೆ. ಓಕೆ 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 ಯಾಂಗ್ಚಾನ್ ಡೋಲ್ಮಾ ಹೋಮ್ ಸ್ಟೇಯಿಂದ ಬಿಡೋವಂಥ ಸಮಯ, ಅಂದರೆ ನಿಯಮದಿಂದ ನಾವೀಗ ಬಿಡ್ತಾಯಿದ್ದೀವಿ. ಓಕೆ, ಸೊ ಇವತ್ತು ಒಂದು ಎಲ್ಲಿಗೆ ನೋಡೋಣ, ಲೇ ಹೋಗೋಣ ಅಂತ ಅಂದ್ಕೊಂಡೆ ಮತ್ತೆ, ಬಟ್ ಈಗ ಕ್ಯಾನ್ಸಲ್ ಮಾಡಿಕೊಂಡೆ. ಲೇ ಬೇಡ, ಡೈರೆಕ್ಟಾಗಿ ಚಂಡೀಗಢ ಹೊಡಿಯೋಣ ಅಂತ. ಈಗ ಆನ್ ದ ವೇ ಹೋಗ್ತಾ ಹೋಗ್ತಾ ಸುಮಾರು ಪ್ಲೇಸ್ಗಳು ಸಿಗುತ್ತೆ, ಚರ್ಚು ಸಿಗುತ್ತೆ, ಮತ್ತು ಇನ್ನೂ 4-5 ಜಾಗಗಳು ಸಿಗುತ್ತೆ. ಸೊ ಇಲ್ಲಿ ಯಾಕಪ್ಪ ಇವತ್ತು ಇಷ್ಟು ಲೇಟ್ ಮಾಡಿದೆ ಅಂತಂದರೆ, ಸ್ನಾನ ಮಾಡಿರಲಿಲ್ಲ ನಾನು. ಆ್ಯಕ್ಚುಲಿ ಸ್ನಾನ ಮಾಡಬೇಕಾಗಿತ್ತು. ಪಾಪ ಒಳ್ಳೆ ಹೋಮ್ ಸ್ಟೇ, ನಮಸ್ತೆ, ಒಳ್ಳೆ ಹೋಮ್ ಸ್ಟೇ, ಚೆನ್ನಾಗಿ ನೋಡಿಕೊಂಡ್ರು, ಒಳ್ಳೆ ಊಟನೂ ಆಯಿತು. ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿದೆ, ನನಗೆ ಅದೇ ನೆಮ್ಮದಿ ಆಯಿತು ಘಟಕ್ಕೆ. ಅಯ್ಯೋ ದೇವ್ರೆ, 3 ದಿನದಿಂದ ಸ್ನಾನ ಮಾಡಿರಲಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ಊರಲ್ಲಿ, ನಿಯಮ ಅನ್ನೋ ಊರಲ್ಲಿ ಉಳ್ಕೊಂಡಿದ್ದೆ. ನೋಡಿ, ನಿಯಮ ಅನ್ನೋ ಊರು ಇಷ್ಟೊಂದು ಸುಂದರವಾಗಿದೆ, ಆಯಿತಾ. ನೋಡಿ, ಎಲ್ಲ ಮನೆ ಮುಂದೆ ವ್ಯವಸಾಯ ಮಾಡ್ತಾಯಿದ್ದಾರೆ, ಒಳ್ಳೊಳ್ಳೆ ನಮಸ್ತೆ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ನಾನು ಆ ಕಡೆ ರೋಡ್ ಸೈಡ್ಗೆ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಗೊತ್ತಿಲ್ವಲ್ಲ. ಯಾರನ್ನಾರು ಕೇಳೋಣ, ಹಂಗೆ ಹೋಗೋಣ, ಬನ್ನಿ ನೋಡೋಣ. ಎಲ್ಲ ನೋಡಿ, ಕಲ್ಲಲ್ಲಿ ಹೆಂಗೆ ಕಟ್ಟಿ ಪಾಪ ಅವ್ರವ್ರ ಜಾಗಗಳನ್ನ ಮಾಡ್ಕೊಂಡಿದ್ದಾರೆ ಅಂತ. ಎಲ್ಲ ಮಣ್ಣಿನ ಮನೆ. ಓಕೆ,
भैया मेन रोड कैसा जा सकता है? यही रास्ता है, धन्यवाद है. ಓಕೆ, ನಿಯಮ ಗ್ಯಾಸ್ ಏಜೆನ್ಸಿ ಇದೆ. ನಮಸ್ತೆ. ಹಾಂ ಕರೆಕ್ಟ್ ನೋಡಿ, ಇಲ್ಲಿ ಬಂತ ಜನರಲ್ ಸ್ಟೋರು. ನೆನ್ನೆ ಇಲ್ಲೇ ಒದ್ದಾಡ್ತಾ ಇದ್ದೆ ಹುಡಿಕೊಂಡು. ಇಲ್ಲಿ ಕೆಳಗಡೆ. ಓಕೆ, ಸೀದಾ ಹೋದರೆ ಇವಾಗ ಮೇಯ್ನ್ ರೋಡ್ ಸಿಗುತ್ತೆ. ನೆನ್ನೆ ಆಲ್ಮೋಸ್ಟ್ 250 ಕಿಲೋಮೀಟ್ರ್ ಆಗಿದೆ ಉಮ್ಲಿಂಗ್ಲ ಅವೆಲ್ಲ ನೋಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಇಲ್ಲಿಗೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೆ ಮಾತ್ರ ನಾನು, ಅದಕ್ಕೆ ಲಾಂಗ್ ಬ್ರೇಕ್ ತಗೊಂಡೆ. ಓಕೆನಾ. ಸೊ ಈಗ ನಾನು ಹೋಗ್ಬೇಕಾಗಿರೋದು ಪೂಗಾ ವ್ಯಾಲಿಗೆ. ಸೊ ಪೂಗಾ ವ್ಯಾಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆನ್ ದ ವೇನೇ ಸಿಗುತ್ತೆ ಅದು. ನೆಕ್ಸ್ಟ್ ಇವಾಗ ಮಹಿ ಅನ್ನೋ ಒಂದು ಊರು ಸಿಗುತ್ತೆ, ಆಯಿತಾ. ಮಹಿ ಅನ್ನೋ ಊರಿಂದ ಹೋಗ್ಬೇಕು. ನಮಸ್ತೆ. ಪಾಪ ಎಲ್ಲ ಒಳ್ಳೆ ಜನ ಇಲ್ಲಿ. ಸಿಕ್ತು ನೋಡಿ ಊರಿನ ಕಮಾನು ಗೇಟು. ಓಕೆ, ಇಲ್ಲಿ ರೈಟ್ ತಗೊಂಡ್ರೆ ಸೀದಾ ಲೇಗೆ ಮತ್ತು ಚಂಡೀಗರ್ಗೆ ಹೋಗೋಂಥ ರಸ್ತೆ. ನೆನ್ನೆನೇ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟೆ, ಅದಕ್ಕೆ ಮತ್ತೆ ವಾಪಸ್ ಹೋಗೋದು ಬೇಡ ಅಂತ, ಯಾಕಂದರೆ ಅದು ಸಿಟಿಗೆ ಹೋಗ್ಬೇಕಾಗಿತ್ತು. ಇದು ಊರೊಳಗಡೆ. ಓಕೆ ಓಕೆ, ಖಾಲಿ ಇದೆ. ಎಸ್, ಒಂದು ಸಲ ಈ ಮ್ಯಾಪನ್ನು ಸರಿ ಮಾಡ್ಕೊತೀನಿ ರೀ. ಓಕೆ, ಸರಿ ಆಯಿತು. ಎಷ್ಟು ಶಾಂತವಾಗಿದೆ ಗೊತ್ತಾ ಈ ಊರು, ನೆಮ್ಮದಿಯಾಗಿದೆ. ಆಮೇಲೆ ಏರ್ಟೆಲ್ ಸಿಮ್ ತಗೊಳ್ಳಿ ನೀವು ಈ ಕಡೆಗೆ ಬಂದರೆ, ಎಲ್ಲ ಕಡೆ ನೆಟ್ವರ್ಕ್ ಇದೆ. ಎಲ್ಲೋ 1-2 ಕಡೆ ಸಿಕ್ಕಲಿಲ್ಲ ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಎಲ್ಲ ಕಡೆನೂ ಕವರ್ ಆಯಿತು. ಜಿಯೋ ತೊಗೊಂಡವ್ರ ಪಾಡೆಲ್ಲ ಕೇಳಲೇಬೇಡಿ ಪಾಪ. ಜಿಯೋದವ್ರಿಗೆ ಸುಮಾರು ಊರುಗಳಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ, ಒದ್ದಾಡ್ತಾಯಿದ್ರು. ನಾನು ಗೊತ್ತಿಲ್ಲದೆ ಏರ್ಟೆಲ್ ತಗೊಂಡೆ, ಬಟ್ ಅದು ಪರ್ಫೆಕ್ಟಾಗಿ ವರ್ಕ್ ಆಯಿತು. ಓಕೆ, ಸೊ ಈಗ ಸೀದಾ ಪೂಗಾ ವ್ಯಾಲಿಗೆ ಹೋಗಿ ಅಲ್ಲಿ ಸಿಗೋಣ. ಓಕೆ, ಏನು ಕೆಳಗಡೆ ಇಳಿತಾ ಇದ್ದೀನಲ್ಲ, ಥರ್ಮಲ್ ಬೇಡ ಅಂತಂದ್ಬಿಟ್ಟು ಒಳಗಡೆ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಬಂದರೆ ಚಳಿ ಕಿತ್ಕೊ ಹೊಡಿತೈತೆ, ಆಗಲ್ಲ. ಅದಕ್ಕೆ ಥರ್ಮಲ್ ತಗೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಎಸ್, ಇದ್ದೀವಿ ಚುಮ್ಮೂರು ಈ ಕಡೆ, ಡೆಬ್ರಿಂಗ್ ಈ ಕಡೆ, ಪೂಗಾ ಈ ಕಡೆ. ಸೊ ಪೂಗಾಗೆ ಇನ್ನೂ 7 ಕಿಲೋಮೀಟ್ರ್ ಇದೆ. ಸೊ ಆ ಪೂಗಾದಲ್ಲಿ ಹಾಟ್ ಸ್ಪ್ರಿಂಗ್ ಸಿಗುತ್ತೆ, ಮತ್ತು ಪೂಗಾ ವ್ಯಾಲಿ ಥರ ಇದೆ. ಅದು ಹೆಂಗೆ ಅಂತಂದರೆ ನಿಮಗೆ ಲೈಕ್ ಅದು ಬನ್ನಿ ಅಲ್ಲಿ ಮುಂದೆ ತೋರಿಸ್ತೀನಿ. ಡಿಫ್ರೆಂಟಾಗಿರುತ್ತೆ ಅದು, ನಾನು ಇದರಲ್ಲೆಲ್ಲ ನೋಡಿದ್ದೀನಿ. ಹಾಟ್ ಸ್ಪ್ರಿಂಗ್ ಬರೋದು ನೋಡೋದಂತೂ ಸಖತ್ತಾಗಿರುತ್ತೆ, ಬಟ್ ಅದು ಎಲ್ಲಿದೆ ಅನ್ನೋ ನನಗೂ ಗೊತ್ತಿಲ್ಲ. ಲೆಟ್ಸ್ ಅಲ್ಲೋಗಿ ಹುಡುಕ್ಬೇಕಷ್ಟೇ ಅದನ್ನು. ಕಾಣಿಸ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ಬರ್ತಾರದು ಆ ಪೂಗಾ ವ್ಯಾಲಿ ಹಾಟ್ ಸ್ಪ್ರಿಂಗು. ಸಿಗ ಅಲ್ಲಿಗೆ ಹೋಗ್ಬೇಕು ನಾವು. ಬಟ್ ಚೆನ್ನಾಗಿದೆ ಅದು ಆ್ಯಕ್ಚುಲಿ, ನೋಡ್ಕೊಂಬರೋಣ ಬನ್ನಿ. ಅದನ್ನು ನೋಡೋಕ್ಕೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ. ಬಟ್ ಅದು ಡಿಫ್ರೆಂಟಾಗಿದೆ, ನೋಡಲೇಬೇಕು ಅಂತಂದರೆ ಹೋಗಲೇಬೇಕು. ನೋಡಿ ಯಾಕೆ ಹಿಂಗೆ ಮೈತಾ ಇರುತ್ತೆ. ಹೋಗೋ ದಾರಿ ಹಿಂಗಿದೆ, ನಡ್ಕೊಂಡು ಹೋಗ್ಬೇಕು ಹಿಂಗೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೊಂಥರ ವಿಚಿತ್ರ ಆ್ಯಕ್ಚುಲಿ. ನಿಮ್ಗೆ ಹತ್ರ ಹೋಗಿ ತೋರಿಸ್ತಾ ಗೊತ್ತಾಗುತ್ತೆ ಅದೆಷ್ಟು ವಿಚಿತ್ರ ಅಂತ. ಮೇಡಮ್ आप जी कैसा आया? आप कैसा आया? हम कैसा आया इधर? अयो यप्पा, वेट हो गया है. ಹಾಂ ಎಸ್, ನೋಡಿ ಇದೇ ನೋಡಿ ಈ ಪೂಗಾ ವ್ಯಾಲಿಯಲ್ಲಿರ್ತಕ್ಕಂಥ ಹಾಟ್ ಸ್ಪ್ರಿಂಗು. ಸೊ ಇದರ ಸೈನ್ಸ್ ಏನು ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆದರೆ ಎಷ್ಟು ವಿಶಿಷ್ಟ ಅನ್ನಿಸ್ತಾ ಇದೆ ಅಂತಂದರೆ ನೋಡಿ, ನಿಮಗೆ ಸುತ್ತಮುತ್ತ ನೋಡ್ತು ಅಂತಂದರೆ ಬೆಟ್ಟ, ಇಷ್ಟೊಂದು ಚಳಿ ಹೊಡಿತಾ ಇದೆ. ಆದರೆ ಈ ಜಾಗದಲ್ಲಿ ನಾವು ಇದನ್ನು ನೋಡಿದ್ರೆ ಬಿಸಿ ಬಿಸಿ ಮಳ್ಳ ನೀರು ನಿಮಗೆ ಕಾಣಿಸ್ತಾ ಇದೆಯಾ, ಅದು ಆವಿಯಾಗಿ ಹೋಗ್ತಾ ಇದೆ ನೋಡಿ. ಇಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಆ್ಯಂಡ್ ಈ ಆವಿ ನೀರು ಹರ್ಕೊಂಡು ಹೋಗುತ್ತೆ ಹಿಂಗೆ, ಆಯಿತಾ. ಸಿಕ್ಕಾಪಟ್ಟೆ ಬಿಸಿ ಇದೆ. ಸೊ ಇದನ್ನು ಕೆಲವೊಬ್ರು ಕುಡಿಬೋದು ಅಂತಾರೆ, ಕೆಲವೊಬ್ರು ಕುಡಿಬಾರ್ದು ಅಂತಾರೆ. ಸೊ ನನಗೆ ಗೊತ್ತಿಲ್ಲ ಏನು ಅಂತ. ಸೊ ಇದರ ಹಿಂದೆ ಇರೋ ಸೈನ್ಸು ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ.
ಅದು ನೋಡಿ ಹೆಂಗೆ ಚಿಮ್ತಾ ಇದೆ. ಸೊ ನೋಡಿದ್ರಲ್ಲ ಪ್ರಕೃತಿ ಎಷ್ಟೆಲ್ಲ ವಿಸ್ಮಯ ಮತ್ತು ಏನೇನೆಲ್ಲ ಅಡಗಿರುತ್ತೆ ಅಂತ. ಒಂದೊಂದು ಡಿಫ್ರೆಂಟು. ಈ ಥರ ಸುತ್ತಾಡಿದಾಗ ಮಾತ್ರ ಈ ಥರ ಪ್ರಪಂಚದಲ್ಲಿರ್ತಕ್ಕಂಥ ವಿಚಿತ್ರ ವಿಚಾರಗಳನ್ನ ತಿಳ್ಕೊಬೋದಾಗಿರುತ್ತೆ. ಆ್ಯಂಡ್ ಈ ಜಾಗನ ನೋಡಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಶೈಲ್ದಾ ನಾವಿವಾಗ ಮತ್ತೆ ಹೊರಡ್ತಾ ಇದ್ದೀವಿ ಚಂಡೀಗಢ ಸೈಡ್ಗೆ. ಓಕೆ, ಏನು ಗುರು ಹಿಂಗೈತೆ ರೋಡ್ ಇದು, ಸಾಕಾಗಿದೆ. ನೆನ್ನೆ ಬಂದಿದ್ದಕ್ಕಿಂತನೂ ಅಲ್ಟಿಮೇಟ್ ಆಗಿದೆ ಇದು ರೋಡ್. ನೋಡಿ ಹೆಂಗಿದೆ ಅಂತ, ಡಬಲ್ ರೋಡು, ಲೇಟು ಮನಾಲಿ ರೋಡ್ ಇದು. ಮಧ್ಯದಲ್ಲಿ ನಮಗೊಂದು ಸರ್ಚು ಪಾಸ್ ಸಿಗುತ್ತೆ. ಅಂದರೆ ಯಾವ ಥರ ಹೇಳಿ, ಇದು ಹಿಮಗೆಡ್ಡ ಇರ್ತಕ್ಕಂಥ ಪರ್ವತ ಸಿಗುತ್ತೆ ಮಧ್ಯದಲ್ಲಿ. ಮಜಾ ಮಾಡೋಣ. ಬೇಕಾದ್ರೆ ಒಂದಷ್ಟು ದೂರ ಚೆನ್ನಾಗಿರಲಿಲ್ಲ ರೋಡು, ಒಂದು 30 ಕಿಲೋಮೀಟ್ರ್ ಹಂಗೆ. ಅದಾದಮೇಲೆ ನೋಡಿ ಒಳ್ಳೆ ಹೈವೇ ಸಿಕ್ತು ಸ್ಟ್ರೆಚ್ಚು. ಮನಾಲಿಗಿನ 250 ಕಿಲೋಮೀಟ್ರ್ ಇದೆ ಅಷ್ಟೇ, ಆದರೆ ಇವತ್ತೇ ಹೊಡಿಬೋದು ಬೇಕಾದ್ರೆ ನಾನು. ಸೈಡಲ್ಲಿ ನೋಡಿ ಒಂಥರ ಸ್ಯಾಂಡ್ ಡ್ಯೂನ್ಸ್, ಅಂದರೆ ಹೆಂಗಿಡೋದು ಗೋಪುರ ಥರ ಫಾರ್ಮ್ ಆಗಿದೆ. ಸಖತ್ತಾಗಿದೆ ಅದು ನೋಡೋಕ್ಕೆ. ನೋಡಿ ಇಲ್ಲಿ ಬೆಟ್ಟ ಹೆಂಗೆ ಅಂತಂದರೆ ಒಂಥರ ಶಾಂತವಾದ ಬೆಟ್ಟ ನೋಡಿ. ಒಂದು ಸಲ ಕೊರೆದ್ಮೇಲೆ ಅದು ಕುಸಿಯಲ್ಲ ಮಾಡಲ್ಲ, ಆ ಥರ ಇದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ, ಕರೆಕ್ಟ್ ಅಲ್ವಾ? ಅಂದರೆ ನಾವು ಇನ್ನೇನು ಹಿಮಾಲಯ ಅಂದರೆ ಈ ಹಾರ್ಡ್ ಬೆಟ್ಟಗಳನ್ನೆಲ್ಲ ಬಿಟ್ಟು ಇಳಿತಾ ಇದ್ದೀವಿ ಅನ್ನೋದಕ್ಕೆ ಗುರುತು ಈ ಬೆಟ್ಟಗಳು. ಏನು ಗುರು ಇಲ್ಲಿ ಇಷ್ಟೊಂದು ಜನ ಎಲ್ಲ ಮುಗಿಸ್ಕೊಂಡು ಹೋಗ್ತಿರೋರ ಇಲ್ಲ ವಾಪಸ್ ಬರ್ತಾ ಇರೋರ? ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋರೆ. ಎಸ್, ಇದೇ ತಾನೇ ಮನಾಲಿ ರೋಡು. ಯಾರು ಹೇಳೋರಿಲ್ಲ, ಯಾರೂ ಇಲ್ಲ. ಮನಾಲಿ ರೋಡ್ ಇದೆ ನೋಡಿ, ಪಾಂಗ್ 0. ಸೊ ಇದು ಪಾಂಗ್ ಅಂತ ಊರು. ಸೊ ಇದಾದಮೇಲೆ ಸರ್ಚುಗೊಂದು 75 ಕಿಲೋಮೀಟ್ರು. ಸರ್ಚು ಬರ್ತಾ ಇರಬೇಕಾದ್ರೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ಸೊ ಇನ್ನು 47 ಕಿಲೋಮೀಟ್ರ್ ಇದೆ ಸರ್ಚುಗೆ. ಬಾರ್ಚಲಾಗೆ ಟೋಟಲ್ 79 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡಿ ಕ್ವಾಟ್ಲೆ. ರಸ್ತೆ ಇನ್ನು ದುರಸ್ತಿ ಕಾರ್ಯದಲ್ಲಿದೆ ಆಯಿತಾ, ಹಾಗಾಗಿ ಎಲ್ಲವೂ ನಿಧಾನಕ್ಕೆ ಬರ್ತಾಯಿದೆ. ನಾವು ನೋಡ್ಕೊಂಡು ಹೋಗ್ಬೇಕೀಗ. ಬೈಕ್ ಇರೋದ್ರಿಂದ ಬಚಾವು, ಕಾರಾದರೆ ವೆಯ್ಟಿಂಗ್ ಲಿಸ್ಟ್. ಇದೆಯಲ್ಲ ಈ ಜಾಗದಲ್ಲಿ ಬರೋರೆಲ್ಲರೂ ಬಾಟ್ಲು ಹಾಕೋಗ್ಬೇಕಂತೆ. ಯಾಕೆ ಅಂತಂದರೆ ಇಲ್ಲೊಂದು ಪ್ರತೀತಿ ಇದೆ. ಯಾರೋ ಒಬ್ಬರು ಲಾರಿ ಡ್ರೈವರು ಕ್ಲೀನರ್ನ ಬಿಟ್ಬಿಟ್ಟು ನೀರು ತರಕ್ಕೆ ಹೋಗ್ತೀನಿ ಅಂತ ಹೇಳಕ್ಕೆ ಹೋಗಿ ವಾಪಸ್ ಬಂದಾಗ ಕ್ಲೀನರು ಇಲ್ಲಿಲ್ವಂತೆ, ಆಮೇಲೆ ಲಾರಿ ಡ್ರೈವರು ಸಿಗಲಿಲ್ವಂತೆ. ಸೊ ಅದಕ್ಕೆ ಈ ಜಾಗ ಫೇಮಸ್ಸು. ಹೇಗೆ ಕತೆಗಳು ನೋಡಿ. ಅದಕ್ಕೆ ಯಾರು ಬಂದ್ರೂ ಇಲ್ಲೊಂದೊಂದು ಬಾಟ್ಲು ಎಸ್ಬಿಟ್ಟು ಹೋಗ್ತಾರೆ. ಸೊ ಈಗ ನನ್ನ ಹತ್ರ ಬಾಟ್ಲಿಲ್ಲ, ಬಟ್ ಇರೋ ಬಾಟ್ಲನ್ನೇ ಹಾಕೋಣ. ಸೊ ನೀರು ತರ್ತೀನಿ ಅಂತ ಹೋಗಿದ್ದು ಯಾರೋ ಡ್ರೈವರು. ನೋಡಿ ಎಷ್ಟು ಜನ ನೀರಿನ ಬಾಟ್ಲು ಹಾಕಿದ್ದಾರೆ. ನಂಬಬೇಕೋ ಬಿಡಬೇಕೋ ಗೊತ್ತಿಲ್ಲ, ಬಟ್ ಒಂದು ನಾವು ಹಾಕೋಣ. ಓಕೆ, ಡಿಫ್ರೆಂಟಾಗಿದೆ ನೋಡಿ ಕಲ್ಚರ್ಗಳು, ಒಂದೊಂದು ಕಡೆ ಒಂದೊಂದು ಥರ ಅಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಯಪ್ಪ ಪಾಪ ಇಂಥ ಇದರಲ್ಲೆಲ್ಲ ರೋಡ್ ವರ್ಕ್ ಮಾಡ್ತಾರಲ್ಲ, ಆ್ಯಕ್ಚುಲಿ ಇವರು ಒಂಥರ ರಿಯಲ್ ಹೀರೋಗಳಿದ್ದಂಗೆ. ಏನು ತಮಾಷೆನ ಇಂಥ ಜಾಗಗಳಲ್ಲಿ ರೋಡ್ ಮಾಡೋದು, ಅದು ಈ ಪಾಟಿ ಚಳಿಲಿ. ಯಪ್ಪ ನೋಡಿ ಸೈಕಲಲ್ಲಿ ಹೋಯ್ತಾ ಇದ್ದಾರೆ ಲಡಾಖ್ಗೆ. ಯಪ್ಪ ಗ್ರೇಟು. ಸೊ ಟೈಮ್ ಎಕ್ಸಾಕ್ಟಾಗಿ ಇವಾಗ ಎಷ್ಟು ಗಂಟೆ? 4 ಗಂಟೆ 26 ನಿಮಿಷ ಆಗಿದೆ. ಚಂಡೀಗಢಗೆ 9 hours 36 minutes ತೋರಿಸ್ತಿದೆ. ಹೋಗೋಕ್ಕೆ ಆಗಲ್ಲ, ಸುಮ್ಮನೆ ಚಂಡೀಗಢಗೆ ಹಾಕೊಂಬಿಟ್ಟಿದ್ದೀನಿ ಇರಲಿ ಅಂತ. ನಾನು ಅಟ್ಲೀಸ್ಟು ಅಟಲ್ ಟನಲ್ನಾದ್ರೂ ಕ್ರಾಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೆಂಗಾಗುತ್ತೆ ಅಂತ. ಸೊ ಪ್ರತಿ ಸಲವೂ ಈ ಥರ ಟ್ರಿಪ್ಗಳು ಶುರು ಆದಾಗ ಆ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಒಂಥರ ಇರುತ್ತೆ. ಡೆಸ್ಟಿನೇಷನ್ ರೀಚ್ ಆದಮೇಲೆ ಇನ್ನೊಂದು ಥರ ಇರುತ್ತೆ. ಕ್ಯಾ ಬೈ?
मेरे को ये इधर इधर बोलता है क्या? इधर नेटवर्क कौन सा सिम है? मैं अभी जिम चल रहा है, जियो चल रहा है, जियो चलेगा, इधर तो चल रहा है, उधर नहीं चल रहा है। चलेगा। एयरटेल कहीं नहीं चला हमारा सुबह से सिम। मतलब क्यों पूछ रहे हैं मेरे को? चल रहा है ना, आपको मालूम है? जियो चला, मेरा एयरटेल है, एयरटेल नहीं चल रहा है। हाँ यहाँ एयरटेल नहीं है, हाँ तो फिर वही बोल रहा हूँ। एयरटेल नहीं है। इधर जा रहे हैं ना जब, हाँ इधर जा रहा है। ये पेड़ पौधा कहाँ से मिलेंगे? बहुत हाँ पेड़ कहाँ मिलेंगे? पेड़ बहुत प्रॉब्लम इधर यार। आप ऑक्सीजन ले लो, अरे बस वहाँ जा रहे हैं। ऑक्सीजन ऑक्सीजन ले लो। हाँ बाय बाय, ಓಕೆ. ಪಾಪ ನನ್ನನ್ನು ಬಂದು ಕೇಳಿದ್ರೆ ನನಗೇನು ಗೊತ್ತು. ಎಸ್ ಅದೇ ನಾನೇನು ಹೇಳ್ತಾ ಇದ್ದೆ, ಯಾವ್ದಾದ್ರು ಒಂದು ಟ್ರಿಪ್ಪನ್ನ ಮಾಡಬೇಕಾದ್ರೆ ಆ ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಎಕ್ಸೈಟೆಡ್ ಆಗಿರ್ತೀವಿ. ಒಂದು ಸಲ ಡೆಸ್ಟಿನೇಷನ್ ಮುಗೀತಾ ಓಡು 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 ಓಡು, ಊರಿಗೋಗ್ಬೇಕು ಅನ್ನುತ್ತೆ. ಕರೆಕ್ಟಾ? ನನಗೊಬ್ಬಂಗೆ ಹಿಂಗೇನಾ ಅಥವಾ ನಿಮ್ಮೆಲ್ಲರಿಗೂ ಹಿಂಗೇನಾ? ತಿಳಿಸಿ ಅದನ್ನು. ನನಗೆ ಇದೊಂದು ಡೌಟು. ಎಸ್ಪೆಷಲಿ ನನಗಂತೂ ಕ್ರೇವಿಂಗ್ ಶುರು ಆಗೋಯ್ತು ಆಲ್ರೆಡಿ. ಒಳ್ಳೆ ಇಡ್ಲಿ ತಿನ್ನಬೇಕು, ಈ ಥರ ಭಾವನೆಗಳು ಜಾಸ್ತಿ ಆಗಿ ಬಿಟ್ಬಿಟ್ಟಿದೆ ಈಗ ನನಗೆ. ಏನು ಹೇಳೋದು ಗೊತ್ತಾಗ್ತಿಲ್ಲ. ಸೊ ಈಗೆಲ್ಲ ಹೋಗ್ತಾರೆ ಅವರು. ಓಕೆ, ಡಿಸ್ಟ್ರಿಕ್ಟ್ ಪೊಲೀಸ್ ಸರ್ಚು ದಾಟಿ ಇವಾಗ ಮುಂದಕ್ಕೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಸಿ ಎಷ್ಟು ಆಗುತ್ತೋ ಅಷ್ಟು ಹೊಡಿಯೋಣ. ಓಕೆ, 12 ಸಾಲ ಪಾಸ್ಗೆ ಇನ್ನೂ 11 ಕಿಲೋಮೀಟ್ರ್ ಇದೆ. ಡೆಲ್ಲಿಗೆ 700 ಕಿಲೋಮೀಟ್ರು. ಅಯ್ಯೋ, ನಾನು ಡೆಲ್ಲಿಗೆಲ್ಲ ಹೋಗಲ್ಲ. ಚಂಡೀಗರಿಂದ ಗಾಡಿ ಹೋಗ್ತಾ ಇರೋದೆ ಅಷ್ಟೇ. ಸೊ ಹಿಮ ಕೂಡಿದಂಥ ಬೆಟ್ಟನ ನೋಡೋಂಥದ್ದು ಇದೆ ಲಾಸ್ಟು. ದಿಸ್ ಈಸ್ ಲಾಸ್ಟ್ ಸ್ಪಿಟಿಗೆ ಸೇರುತ್ತೆ ಇದು. ಸೊ ಇದನ್ನು ನೋಡಿಕೊಂಡು ಇಳಿತಾ ಇದ್ದಂಗೆ ಮನಾಲಿ. ಸೊ ಅಲ್ಲಿ ಗೊತ್ತಲ್ಲ ನಾರ್ಮಲಾಗಿ ಇರುತ್ತೆ ಅಂತ, ತುಂಬ ಇದ್ರು ಅನ್ನೋ ಥರ ಏನಿರಲ್ಲ, ನಾರ್ಮಲಾಗಿ ಇರುತ್ತೆ. ಅಟಲ್ ಟನಲ್ ನೋಡ್ಕೊಂಡು ಹೋಗ್ತೀವಿ. ಫಾರ್ ದ ಫಸ್ಟ್ ಟೈಮ್ ಅಟಲ್ ಟನಲ್ನ ನೋಡೋದು. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಗೆಡ್ಡೆ, ಮಂಜುಗೆಡ್ಡೆ ರೋಡ್ ಸೈಡಲ್ಲಿ ಫುಲ್ಲು ಕೌಚ್ಕೊಂಬಿಟ್ಟಿದೆ. हाँ मतलब आगे है कुछ घूमने का, मतलब देखने का? ऐसा ही है, ऐसा ही है। ऐसे भी ऐसा ही है? हाँ कोई दिक्कत नहीं आगे? हाँ कोई दिक्कत नहीं, प्रॉब्लम नहीं। मतलब ऐसा ही सारा? नहीं उधर एक 10 किलोमीटर बाद में नॉर्मल हो जाएगा। अच्छा, वो बर्फ नहीं पाएगी? बर्फ़ नहीं है। तो रोडते हुए चलेगा, कुछ फायदा है? वो आपका मर्जी है। मतलब आगे ऐसे ही ना बस? हाँ, ये 10 किलोमीटर के बाद वो बर्फ़ नहीं है। ಓಕೆ, ಏನು ಇನ್ನೂ ಬರ್ತಾ ಇದ್ದಂಗೆ ಇನ್ನೂ ಸರ್ರಾಗಿದೆ. ನೋಡಿ ಈಗಲೇ ಹಿಂಗೆ ಅಂತಂದರೆ ಇದು ಒಳ್ಳೆ ಕ್ಲೈಮೇಟ್ ಟೈಮ್ಗೆ, ಅಂದರೆ ಸೀಸನ್ ಟೈಮ್ಗೆ ಹೆಂಗೆ ಅಂತ ಅಲ್ವಾ. ಫೆಬ್ರವರಿ ಮಾರ್ಚ್ಗೆಲ್ಲ ಬಂದರೆ ಮುಗೀತು, ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಅನಿಸುತ್ತೆ. ಬೈಕ್ ಓಡ್ಸೋಕ್ಕಾಗಲ್ಲ ಅವಾಗ. ನೋಡಿ ಏನು ಸಖತ್ತಾಗಿದೆ. ಓಕೆ ನೋಡಿ, ಇಲ್ಲಿ ಬರ್ದಿದ್ದಾರೆ ಬಾರಲಚ್ಚ ಪಾಸ್. ಓ, ಇದು 16,000 ಅಡಿ ಇದೆಯಾ? ಕ್ವಾಟ್ಲೆ ಗುರು, 16,000. ನೈಸ್. ಅಚ್ಚಾ, ಅಬ್ಬಾ ಚಳಿ ಮಾತ್ರ ಹೆವಿ ಇದೆ. ಇಷ್ಟೇ ಅನ್ಕೋತೀನಿ ಬಾರ್ಲಾಚ. ಇನ್ನು ಕೆಳಗಡೆ ಇಳಿತೀವಿ ನಾವು ಮೇ ಬಿ. ಹೆಂಗಿದೆ? ಸಾಕಾಗಿದೆ ಎರಡು, ನಾನು ಹೇಳ್ತಾ ಇದ್ದೀನಿ. ಆದಮೇಲೆ ಆ ಹಿಮ ಸುರಿದಿರೋಂಥದ್ದು ಓಮ್ ಅಂತ ಬರ್ದಿರೋ ಥರ ಕಾಣಿಸ್ತಾ ಇದೆ ನನಗೆ. ಸೊ ನಿಮಗೂ ಹಂಗೆ ಅನ್ನಿಸ್ತಾ ಇದೆಯಾ? ಒಳ್ಳೆ ಸೂತ್ರ ಆ್ಯಕ್ಚುಲಿ. ಈಗ ನಮ್ಮದು ಕಿತ್ತಡಿ ಅಡ್ವೆಂಚರ್ಸ್ ಎಲ್ಲ ಮಾಡೋಕ್ಕೆ ಹೋಗ್ತಿದ್ದೀನಲ್ಲ, ಅದಕ್ಕೆ ದೇವರು ಒಳ್ಳೆ ಅಸ್ತು ಕೊಟ್ಟಿದ್ದಾನೆ ಅಂತ ನಂಬ್ತಿದ್ದೀನಿ. ಒಳ್ಳೇದು ಮಾಡುತ್ತಂದೆ. ನಾನೇ ಒಂಚೂರು ಬೆಟ್ಟಗಳ ಮೇಲೆ ಹುಲ್ಗಳನ್ನ ನೋಡ್ತಾ ಇದ್ದೀನಿ. ಎಷ್ಟು ದಿನ ಆಗಿತ್ತು? 15 ದಿನ ಆಗಿತ್ತು ಈ ಥರ ಹುಲ್ಲು ನೋಡಿ. ಏನೋ ಒಂಥರ ಸಮಾಧಾನ ಈಗ ಹಬ್ಬ ಅಂತ ನೋಡಿ.
ಇಷ್ಟೊತ್ತು ಮಂಜುಗಡ್ಡೆ ನೋಡಿ 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 ಸಾಕಾಗೋಗಿತ್ತು. ಸೊ ಟೈಮ್ ಎಕ್ಸಾಕ್ಟಾಗಿ 7:47 ಆಗಿದೆ. ಅಟಲ್ ಟನಲ್ಗಿನ 127 ಕಿಲೋಮೀಟ್ರ್ ಇದೆ. ಶಿಮ್ಲಾಗೆ 160 ಇದೆ. ಶಿಮ್ಲಾ ಅಂತೀನಿ, ಮನಾಲಿಗೆ 160 ಇದೆ. ನೋಡೋಣ ಎಲ್ಲಿ ಸ್ಟಾಪ್ ಹಾಕಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಅಟಲ್ ಟನಲ್ ಹೋಗ್ತೀನಿ, ಅದಾದಮೇಲೆ ಡಿಸೈಡ್ ಮಾಡ್ತೀನಿ. ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ಕಡೆ ಹಸಿರು ಬೆಟ್ಟ, ಈ ಕಡೆ ಹಿಮದ ಬೆಟ್ಟ, ಅಲ್ಲಿ ಮಧ್ಯದಲ್ಲಿ ಮಾತ್ರ ಹಸಿರು. ಯಾವ ಟೈಮಲ್ಲಿ ಬೇಕಾದರೂ ಬೆಳೆ ಬೆಳ್ಕೊಬೋದು ಅವರು, ಅಷ್ಟು ಸಖತ್ತಾಗಿರುತ್ತೆ ಅವ್ರಿಗೆ. ಸಖತ್ತಾಗಿದೆ ಅಲ್ಲ, ನೋಡೋಕ್ಕೆ ಒಂಥರ ವೈಬ್ರೆಂಟ್ ಇದೆ ಫೀಲು. ಅದಕ್ಕೆ ನಿಲ್ಲಿಸ್ದೆ 1-2 ಸೆಕೆಂಡ್ ಏನಾಗಲ್ಲ ಅಂತ. एक आदमी कितने ठीक है. अब किधर किधर भाई रूम? ऊपर? अयो लगेज इधर तक लेना चाहिए ना. आ गया. नीचे नहीं है? ओयो ओयो, एक आदमी को कितना है इसका? कम करके दे दीजिए. हाँ वाह ऐसा है. मैं सुबह जाता हूँ 7 को. हाँ खाना पीना है ना? ठीक है. मेरा लगेज लेना चाहिए. रुकिए मैं आएगा, क्योंकि वो पूरा हटना ना. मैं बेंगलुरु से. आप किधर से भैया?